ಬೆಳಗಾವಿ ಪೊಲಿಟಿಕ್ಸ್ ಡಿಸಿಸಿ ಬ್ಯಾಂಕ್ ಚುನಾವಣೆಯ ನಂತರವೂ ಕೂಡ ಸೌಂಡ್ ಮಾಡ್ತಾ ಇದೆ. ಯಾರು ಡಿಸಿಸಿ ಬ್ಯಾಂಕ್ನ ಗದ್ದುಗೆಯನ್ನ ಏರ್ತಾರೆ? ಜಾರಕಿಹೊಳಿ ಸೌಕಾರರ ಪ್ಯಾನೆಲ್ ಬಹುಮತವನ್ನ ಗಳಿಸಿದೆ. ಸೊ ಈಸಿಯಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಈಗ ಡಿಸಿಸಿ ಬ್ಯಾಂಕ್ನ ಚುಕ್ಕಾಣಿ ಜಾರಕಿಹೊಳಿ ಫ್ಯಾಮಿಲಿ ಕೈಯಲ್ಲಿ. ಇನ್ನು ಮತ್ತೊಂದು ಕಡೆ ಈ ಕಡೆ ಕತ್ತಿ ಸಾವುಕಾರ್ ವಾಲ್ಮೀಕಿ ಸಮುದಾಯದ ಬಗ್ಗೆ ಬಾಯಿ ತಪ್ಪಿ ಮಾತಾಡಿದಂತಹ ಆ ಒಂದು ಮಾತು ಇಡೀ ವಾಲ್ಮೀಕಿ ಸಮುದಾಯದ ಕಣ್ಣನ್ನ ಕೆಂಪಾಗಿಸಿದೆ. ಈಗಾಗಲೇ ರಮೇಶ್ ಕತ್ತಿ ಅವರು ಈ ಮಾತಿಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಅಸಮಾಧಾನ ಇನ್ನೂ ತಣ್ಣಗಾಗ್ತಾ ಇಲ್ಲ. ಆ ಆಕ್ರೋಶ, ಸಿಟ್ಟು ತಣ್ಣಗಾಗ್ತಾ ಇಲ್ಲ. ರಮೇಶ್ ಕತ್ತಿಯನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಈಗಾಗಲೇ ಪ್ರತಿಭಟನೆಗಳು ಕೂಡ ಜೋರಾಗಿದೆ. ಅಷ್ಟಕ್ಕೂ ಏನಾಯ್ತು ಬನ್ನಿ ವರದಿ ನೋಡಿ. ರಮೇಶ್ ಕತ್ತಿ ವಿರುದ್ಧ ಸಿಡಿದ ವಾಲ್ಮೀಕಿ ಸಮುದಾಯ. ಚಿಕ್ಕೋಡಿ ಮಾಜಿ ಸಂಸದರ ಬಂಧನಕ್ಕೆ ಹಕ್ಕೊತ್ತಾಯ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹಿರಿಯರು ಹೇಳಿದ ಈ ನಾಣ್ಣುಡಿ ಚಿಕ್ಕೋಡಿಯ ಮಾಜಿ ಸಂಸದ ಬಿಜೆಪಿ ನಾಯಕ ರಮೇಶ್ ಕತ್ತಿಗೆ ಸರಿಯಾಗಿ ಹೋಲಿಕೆ ಆಗುತ್ತೆ. ಮೊದಲೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ನಡೆದ ಚುನಾವಣೆಯಲ್ಲಿ ತೀವ್ರ ಮುಖಭಂಗ ಅನುಭವಿಸಿರುವ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಇದೀಗ ಇಲ್ಲದ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಹೌದು, ನಿನ್ನೆ ಡಿಸಿಸಿ ಬ್ಯಾಂಕ್ಗೆ ಮತದಾನ ನಡೆಯುತ್ತಿದ್ದ ವೇಳೆ ರಮೇಶ್ ಕತ್ತಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ರಮೇಶ್ ಕತ್ತಿ ವಿರುದ್ಧ ಬೆಳಗಾವಿಯಲ್ಲಿ ದೂರು ಸಹ ದಾಖಲಾಗಿದೆ. ರಮೇಶ್ ಕತ್ತಿ ವಿರುದ್ಧ ಇದೀಗ ವಾಲ್ಮೀಕಿ ಸಮುದಾಯ ತಿರುಗಿ ಬಿದ್ದಿದ್ದು ಬೆಳಗಾವಿ, ರಾಯಚೂರು, ಕೊಪ್ಪಳ ಸೇರಿ ಹಲವು ಕಡೆ ಪ್ರತಿಭಟನೆ ನಡೆಸಲಾಗಿದೆ. ಬೆಳಗಾವಿಯ ಚನ್ನಮಾರುತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು ರಮೇಶ್ ಕತ್ತಿ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಇತ್ತ ರಾಯಚೂರಿನಲ್ಲೂ ರಮೇಶ್ ಕತ್ತಿ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದ್ದು ರಮೇಶ್ ಕತ್ತಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಕತ್ತಿ ವಿರುದ್ಧ ಕೊಪ್ಪಳ ನಗರದ ಠಾಣೆಗೆ ದೂರು ನೀಡಲಾಗಿದೆ. ವಾಲ್ಮೀಕಿ ಸಮಾಜಕ್ಕೆ ಅವಮಾನ ಮಾಡಿರುವ ರಮೇಶ್ ಕತ್ತಿ ಮೇಲೆ ರಾಜ್ಯ ಸರ್ಕಾರ ಕಾನೂನು ಕ್ರಮ ಜರುಗಿಸಬೇಕು. ಕತ್ತಿ ಅವರು ಬಳಸಿದ ಭಾಷೆಯಿಂದ ವಾಲ್ಮೀಕಿ ಸಮಾಜಕ್ಕೆ ನೋವಾಗಿದೆ ಎಂದು ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯ ಕಾರಣಕ್ಕಾಗಿ ಸಮುದಾಯದ ಮುಖ್ಯವಾಹಿನಿಯಿಂದ ದೂರ ಉಳಿದಿರ್ತಕ್ಕಂಥ ಇಂತಹ ಸಮುದಾಯಗಳಿಗೆ ನಮಗೆ ಕಾನೂನು ರೀತಿಯಿಂದ ರಕ್ಷಣೆ ಕೊಟ್ಟಿದ್ರೂ ಸಹ ಇನ್ನೂ ಸಹ ಸ್ವತಂತ್ರ ಬಂದು 78 ವರ್ಷ ಆದರೂ ಸಹ ಇಂಥ ಮನಸ್ಥಿತಿಯ ಕೆಲವರು ಈ ಸಮುದಾಯಗಳ ಬಗ್ಗೆ ಈ ರೀತಿ ಮಾತನಾಡ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅವರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಜರುಗಿಸಬೇಕು. ಡಿಸಿಸಿ ಬ್ಯಾಂಕ್ ಚುನಾವಣಾ ಪ್ರಚಾರದ ವೇಳೆ ಜಾರಕಿಹೊಳಿ ಸಹೋದರರ ವಿರುದ್ಧ ಸಿಡಿದಿದ್ದ ರಮೇಶ್ ಲಿಂಗಾಯತ ಜೈನ ಸಮುದಾಯವನ್ನ ಇವರು ಬೆಳಗಾವಿಯಲ್ಲಿ ತುಳಿಯುತ್ತಿದ್ದಾರೆ ಎಂದು ಅಬ್ಬರಿಸಿದ್ರು. ಆದರೆ ಚುನಾವಣೆ ಮುಗಿಯುತ್ತಿದ್ದಂತೆ ಇಡೀ ವಾಲ್ಮೀಕಿ ಸಮುದಾಯ ರಮೇಶ್ ಕತ್ತಿ ವಿರುದ್ಧ ತಿರುಗಿ ಬಿದ್ದಿದೆ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ನೀವು ಮಾತಾಡಿದ ಮೇಲೆ ಆ ಮಾತಿಗೆ ಕ್ಷಮೆ ಇರಲಿ, ಮಾತಾಡ್ಬಿಟ್ಟೆ ಹಂಗಾಯ್ತು ಹಿಂಗಾಯ್ತು ಅಂತ ಕತೆ ಹೇಳಿದ್ರೆ ಯಾರು ಕೂಡ ಕೇಳಲ್ಲ. ಅದಕ್ಕೆ ಮಾತಾಡೋದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಬೇಕು, ಇಲ್ವಾ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧಿಕಾರ ಹಿಡಿದವನೇ ಬಾಸ್. ಯಾಕೆ ನಾವು ಈ ಪೀಠಿಕೆ ಹಾಕ್ತಿದ್ದೀವಿ ಅಂತಂದ್ರೆ, ಈಗ ರಮೇಶ್ ಕತ್ತಿ ಅವರು ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಸಿಡಿಸಿದಂತಹ ಒಂದು ಬಾಂಬ್ಗೆ ಇದೇ ಹಿನ್ನೆಲೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದವರೇ ಬಾಸ್ಗಳಲ್ಲಿ.
ಆ ಅಧಿಕಾರವನ್ನ ಹಿಡಿಯೋದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾರೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕಾಗಿ ರಾಜಕೀಯ ಪಕ್ಷಗಳು ಫೈಟ್ ಮಾಡ್ತವೆ. ಆದರೆ ಒಂದು ಗಮನಿಸಬೇಕು, ಇಲ್ಲಿ ಪಕ್ಷಕ್ಕಿಂತಾನು ಕುಟುಂಬ ರಾಜಕೀಯ ಅನ್ನುವಂಥದ್ದು, ಪ್ರತಿಷ್ಠೆ ಅನ್ನುವಂಥದ್ದೇ ಮೇಲಾಟ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜಾರಕಿಹೊಳಿ ಬ್ರದರ್ಸ್ ಒಂದಾಗಿದ್ರು. ಕಾರಣ ಕತ್ತಿ ಫ್ಯಾಮಿಲಿನ ಹೊಡಿಬೇಕು ಅಂತ ಹೇಳಿ. ಕತ್ತಿ ಅವರು ಕೂಡ ಸೌದಿ ಅವ್ರನ್ನ ಸೇರಿಸ್ಕೊಂಡ್ರು, ಕಾಗೆ ಅವ್ರನ್ನ ಸೇರಿಸ್ಕೊಂಡ್ರು, ಜಾರಕಿಹೊಳಿ ಅವ್ರನ್ನ ಹೊಡಿಬೇಕು ಅಂತ ಹೇಳಿ. ಜಾರಕಿಹೊಳಿ ಸಹೋದರನ ಮಣಿಸಬೇಕು ಅಂತ ಕತ್ತಿ ಟೀಮ್ ಒಂದಾಗಿತ್ತು. ಆ ಕಡೆ ಅಥಣಿಯಿಂದ ಲಕ್ಷ್ಮಣ ಸೌದಿ ಬಂದ್ರು, ಈ ಕಡೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ, ಆ ಕಡೆ ಕಾಗವಾಡದಿಂದ ರಾಜು ಕಾಗೆ. ಇವರೆಲ್ಲರೂ ಸೇರ್ಕೊಂಡು ಒಂದು ರಣತಂತ್ರವನ್ನ ರೂಪಿಸಿದ್ರು. ಆದರೆ ಪ್ರಚಾರದ ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರ ವಿರುದ್ಧ ಕತ್ತಿ ಕಿಡಿಕಾರಿದ್ರು. ಪ್ರಚಾರ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಹಜವೇ. ಆದರೆ ಯಾವುದು ಅತಿರೇಕ ಆಗಬಾರದು, ಇತಿಮಿತಿಯನ್ನ ದಾಟಿ ಹೋಗಬಾರದು. ಇವ್ರು ಹೇಳಿದ್ದೇನು ಅಂತಂದ್ರೆ, ಲಿಂಗಾಯತ ಜೈನ ಸಮಾಜವನ್ನ ಬೆಳೆಯೋದಕ್ಕೆ ಇವರು ಬಿಡ್ತಾ ಇಲ್ಲ. ಕತ್ತಿ ಅವರು ಬೈತಾರೆ ಅಂತಂದ್ರೆ ಯಾರಿಗೆ ಬೈತಾರೆ ಅದು ಅಂಡರ್ಸ್ಟುಡ್. ಪರೋಕ್ಷವಾಗಿ ವಾಲ್ಮೀಕಿ ಸಮಾಜದ ವಿರುದ್ಧ, ವಾಲ್ಮೀಕಿ ಸಮುದಾಯದ ವಿರುದ್ಧ ಕತ್ತಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಕತ್ತಿಯವರ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯ ಕುಪಿತಗೊಂಡಿತ್ತು. ಈ ಸಮುದಾಯದವರು ಈ ಕಡೆ ಜೈನ ಸಮುದಾಯವನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಯಾರನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಲಿಂಗಾಯತ ಸಮುದಾಯವನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಕತ್ತಿಯವರ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯ ಆಕ್ರೋಶ ಭರಿತರಾಗಿದ್ರು. ಕತ್ತಿಗೆ ವಾಲ್ಮೀಕಿ ಸಮುದಾಯದ ಮೇಲೆ ಅಸಮಾಧಾನ ಇರುವಂತ ಶಂಕೆ ವ್ಯಕ್ತವಾಯಿತು ಇವರ ಮಾತಿನಿಂದ. ಹಾಗಿದ್ರೆ ವಾಲ್ಮೀಕಿ ಸಮುದಾಯವನ್ನ ಕಂಡ್ರೆ ಕತ್ತಿಯವರಿಗೆ ಆಗ್ ಬರಲ್ಲಪ್ಪ, ಅದಕ್ಕಾಗಿ ಹೋದಲ್ಲಿ ಬಂದಲ್ಲಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ವಾಲ್ಮೀಕಿ ಸಮುದಾಯವನ್ನ ಕಾಡ್ತು. ಯಾವಾಗ ರಮೇಶ್ ಕತ್ತಿ ಅವರು ನಿನ್ನೆ ಒಂದು ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟರು, ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರು, ಅವಾಗ ಒಳಬೇಗಿದು ಇದ್ದಕ್ಕಿದ್ದಂಗೆ ಸ್ಫೋಟ ಆಗ್ಬಿಡ್ತು. ಇಷ್ಟು ದಿನ ಕಾಯ್ಕೊಂಡಿದ್ರು, ಆದ್ರೆ ನಿನ್ನೆ ಯಾವಾಗ ಕತ್ತಿ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಒಂದು ವಿಡಿಯೋ ವೈರಲ್ ಆಯ್ತು, ಒಳಬೇಗುದಿ ಸ್ಫೋಟವಾಯ್ತು. ಬೆಳಗಾವಿ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಯಿತು ಕತ್ತಿಯವರ ವಿರುದ್ಧ. ಕತ್ತಿಯವರು ಸಾರಿ ಕೇಳಿದ್ರೆ ಆಗಲಿಲ್ಲ, ಅವರನ್ನ ಬಂಧಿಸಲೇಬೇಕು ಅಂತ ವಾಲ್ಮೀಕಿ ಸಮುದಾಯ ರಾಯಚೂರಿನಲ್ಲಿ, ಗೋಕಾಕ್ನಲ್ಲಿ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪ್ರತಿಭಟನೆಯನ್ನ ಮಾಡಿ ಕತ್ತಿಯವರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಈಗ ಕತ್ತಿಯವರು ಹೇಳ್ತಾ ಇದ್ದಾರೆ, ನನ್ನ ಮಾತನ್ನ ತಿರುಚಿದ್ದಾರೆ, ನಾನು ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ, ಕ್ಷಮೆಯನ್ನ ಕೇಳ್ತೀನಿ. ಅದಕ್ಕೆ ಮಾತು ಮಾತಿನಂತಿರಬೇಕು, ಮಾತು ಮೆತ್ತಗಿರಬೇಕು, ಮುತ್ತಿನಂತಿರಬೇಕು, ಮೃತ್ಯುವಂತಿರಬಾರದು ಅಂತ ಹೇಳೋದು ಹಿರಿಯರು. ನನ್ನ ನೋಡಿ ಕಲಿಬೇಕಲ್ವ ನಮ್ಮ ನಾಯಕರು. ಯಾರಿಗೆ ನೀವು ಮಾದರಿ ಆಗೋದು? ಕಂಡಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮ್ಮ ಕೈಯಲ್ಲಿರುವಂತ ಶಿಷ್ಯರು ಇನ್ನೇನು ಮಾತಾಡಬಾರ್ದು. ಅದಕ್ಕೆ ಜಾಗೃತವಾಗಿರ್ಬೇಕು.